ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಸಂಚಾರ ಮತ್ತಷ್ಟು ವಿರಳವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ಎಲ್ಲಿ ನೋಡಿದರೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಗ್ಯಾಸ್ ಅಭಾವ. ಬೆಂಗಳೂರಿನ ಬಹುತೇಕ ಗ್ಯಾಸ್ ಬಂಕ್ಗಳು ಬಂದ್. ನಿನ್ನೆ ತೆರೆದಿದ್ದ ಗ್ಯಾಸ್ ಬಂಕ್ಗಳು ಇವತ್ತು ಕ್ಲೋಸ್ ಆಗಿದ್ದಾವೆ. ಕಂಠೀರವ ನಗರದ ಪ್ರೊಫೈಲ್ ಗ್ಯಾಸ್ ಬಂಕ್ನಲ್ಲೂ ಕೂಡ ನೋ ಸ್ಟಾಕ್ ಖಾಲಿ ಹಿನ್ನೆಲೆಯಲ್ಲಿ ಬಂಕ್ ಕ್ಲೋಸ್ ಮಾಡಿದ್ದಾರೆ ಸಿಬ್ಬಂದಿ. ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಿದ್ದಾರೆ. ಬಂದಂತಹ ಆಟೋ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ಯಾವುದೇ ಗಲ್ಲಿಗೆ ಹೋದ್ರೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಸ್ಟಾಕ್ ಇತ್ತು, ಆದರೆ ಇವತ್ತು ಸ್ಟಾಕ್ ಖಾಲಿ ಆಗಿದೆ. ಗ್ಯಾಸ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಬಹುತೇಕ ನಿನ್ನೆ ಸಿಕ್ಕಿದಂಥ ಬಂಕ್ಗಳಲ್ಲಿ ಇವತ್ತು ಆಟೋದವರು ಬಂದರೆ ಗ್ಯಾಸ್ ಸಿಗುತ್ತೆ ಅಂತ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ನಾನೀಗಿರುವಂಥದ್ದು ಕಂಠೀರವ ನಗರದಲ್ಲಿರುವಂಥ ಪ್ರೊಫೈಲ್ ಗ್ಯಾಸ್ ಬಂಕ್ನಲ್ಲಿದ್ದೀನಿ. ಇಲ್ಲಿ ನಿನ್ನೆ ಸಂಪೂರ್ಣವಾಗಿ ಗ್ಯಾಸ್ ಕೊಡ್ತಾ ಇದ್ರು, ಗ್ಯಾಸನ್ನು ಹಾಕ್ತಾ ಇದ್ರು. ಎರಡೂ ಕಡೆಗಳಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿದ್ವು. ಆದರೆ ಇವತ್ತಿನ ಪರಿಸ್ಥಿತಿ ಬಿಕೋ ಅನ್ನುವಂಥ ವಾತಾವರಣ. ಕೆಲ ಆಟೋಗಳನ್ನು ಟೋ ಮಾಡ್ಕೊಂಬಂದು LPG ಖಾಲಿಯಾಗಿರುತ್ತೆ, ಅವರನ್ನು ಆಟೋಗಳನ್ನು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ನಾಳೆ ಸಂಜೆವರೆಗೂ ಕೂಡ ಗ್ಯಾಸ್ ಬರುವಂಥ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಇಲ್ಲಿನ ಬಂಕ್ನವರು ಹೇಳುವಂಥ ಮಾಹಿತಿ. ಒಟ್ಟಾರೆ ಪರಿಸ್ಥಿತಿ ಈ ರೀತಿಯಾಗಿದೆ. ಆಟೋಗಳನ್ನು ತಳ್ಕೊಂಬರುವಂಥದ್ದು, ಆಟೋಗಳನ್ನು ಈ ರೀತಿಯಾಗಿ ನಿಲ್ಲಿಸುವಂಥದ್ದು, ಹಾಗೆ ಬಂದು ವಾಪಸ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಆಟೋ ಚಾಲಕರು ಬಂದು ಇಲ್ಲಿ ಗ್ಯಾಸ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಬ್ಬರು ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಯಾವಾಗ ತಂದು ಹಾಕಿದ್ರಿ ನೀವು ಆಟೋ? ಸರ್ 2 ದಿವಸ ಆಗಿದೆ ಸರ್. ಏನು ಕಾರಣ? ಕಾರಣ ಗ್ಯಾಸ್ ಸಿಗ್ತಾ ಇಲ್ಲ. ಅಲ್ಲಿಂದ 2 ಕಿಲೋಮೀಟರ್ ಟೋ ಮಾಡ್ಕೊಂಬಂದು ನಿಲ್ಸಿನೇ ಇಲ್ಲಿ ಗಾಡಿಗಳು. ಎಲ್ಲಿಗೆ ಹೋದ್ರು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಕ್ಯೂ ನಿಂತ್ಕೋಬೇಕು. ಏನಕ್ಕೆ ಕಾರಣ? ಗ್ಯಾಸ್ ಎದಕ್ಕೆ ಕೊಡ್ತಾ ಇಲ್ಲ ಇವರು. ಈಗ ಮನೆಗೂ ಸಿಗ್ತಾ ಇಲ್ಲ. ಮನೆಗೆ ಹೋಗ್ಲಿ, ಈಗ ನಾವು ಜೀವನ ಮಾಡೋದು ಹೆಂಗೆ? ಹೌದಲ್ವಾ? ಈಗ ಕಳ್ತನ ಮನೆಗೂ ಎತ್ಕೊಂಡು ಹೋಗೋಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ಆ ಪರಿಸ್ಥಿತಿ ಇಲ್ಲ ನಮಗೆ. ಏನು ಮಾಡ್ಬೇಕು ನಾವು ಹಂಗಿದ್ರೆ? ಇದು ಆಟೋ ಚಾಲಕರ ಬೇಸರ. ಅಂದರೆ ಮನೆಗೂ ಹೋಗೋಕ್ಕಾಗದಂಥ ಪರಿಸ್ಥಿತಿ. ಇಲ್ಲಿಗೆ ಟೋ ಮಾಡ್ಕೊಂಬಂದು ಬಂಕ್ ಹತ್ರ ಹಾಕಿದ್ದೀವಿ. ಬಂಕಲ್ಲಿ ಕೂಡ ಈಗ ನೋ ಸ್ಟಾಕ್ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಆಟೋ ಚಾಲಕರ ಪರಿಸ್ಥಿತಿ ಅಂತೂ ದಾರುಣವಾಗ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಇವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗೆ ರಸ್ತೆಗಳಲ್ಲೂ ಕೂಡ ಆಟೋಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲವರು ಮನೆ ಬಳಿಯೇ ಆಟೋಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ. ಇನ್ನು ಗಮನಿಸ್ಬೋದು, ಎಲ್ಲರೂ ಕೂಡ ನಿನ್ನೆ ಇಲ್ಲಿ ಗ್ಯಾಸ್ ಸಿಕ್ತು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಆಟೋ ಚಾಲಕರು ಬಂದು ಇಲ್ಲಿ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ನಿನ್ನೆ ಗ್ಯಾಸ್ ಇತ್ತಿಲ್ಲಿ, ಇವತ್ತು ಅದಕ್ಕೆ ಬಂದಿದ್ರೆ? ಮೊನ್ನೆ ಫುಲ್ ಲೈನ್ ನಿಂತಿದ್ದು ಅಣ್ಣ. ಇವತ್ತು ಬಂದೆ, ಇವತ್ತಿಲ್ಲ ಗ್ಯಾಸು. ಎಷ್ಟೊತ್ತವರೆಗೂ ಬರುತ್ತೆ ಗ್ಯಾಸ್? ಈಗ ಗೊತ್ತಿಲ್ಲ ಅಣ್ಣ, ಕೇಳಬೇಕು. ಅಲ್ಲ, ನಿಮ್ಮ ಆಟೋದಲ್ಲಿರೋ ಗ್ಯಾಸು? ಆಟೋದಲ್ಲಿರೋ ಗ್ಯಾಸ್ ಖಾಲಿ ಆಗಿದೆ, ಹಂಗಾಗೆ ಬಂದಿದ್ದೀವಿ. ಓಕೆ, ಇದು ಆಟೋ ಚಾಲಕರು. ಅಂದರೆ ನಿನ್ನೆ ಮೊನ್ನೆ ಸಿಗ್ತಾ ಇತ್ತು ಅನ್ನುವಂಥ ಕಾರಣಕ್ಕೆ ಇವತ್ತು ಕೂಡ ಇಲ್ಲಿ ಸಿಗ್ಬೋದು ಅಂತ ಬಂದಿದ್ದಾರೆ. ಆದರೆ ಇಲ್ಲಿ ನೋ ಸ್ಟಾಕ್. ನಾಳೆವರೆಗೂ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾಳೆ ಸಂಜೆ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆ ಆಟೋ ಚಾಲಕರ ಸಂಕಷ್ಟ ಏನಿದೆ, ಪರದಾಡುವಂಥ ಪರಿಸ್ಥಿತಿ ಹೆಚ್ಚಾಗ್ತಾನೆ ಇದೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.